ಇಸ್ರೇಲ್ ಮತ್ತು ಯುಎಸ್ ಇರಾನ್ ವಿರುದ್ಧ ನಡೆಸಿರುವ ಯುದ್ಧ 13 ದಿನಗಳನ್ನು ದಾಟಿದೆ. ಆದರೆ ಯುದ್ಧ ವರದಿ ಯುದ್ಧದ ಬಗ್ಗೆ ನಿಜವಾಗಿಯೂ ಏನ್ ಹೇಳ್ತಾ ಇದೆ? ಯುದ್ಧದ ಕಾರಣಕ್ಕೆ ಅಂತಿಮವಾಗಿ ಬೆಲೆ ತೆರಬೇಕಾಗಿರುವ ಜನಸಾಮಾನ್ಯರ ಚಿತ್ರಗಳು ಯುದ್ಧ ವರದಿಗಳಿಂದ ಯಾಕೆ ಕಣ್ಮರೆಯಾಗಿವೆ? ಇಂತಹ ಪ್ರಶ್ನೆಗಳು ಕಾಡುತ್ತೆ. ಭಾರತೀಯ ಪತ್ರಿಕೆಗಳು ಪಾಶ್ಚಿಮಾತ್ಯ ಪತ್ರಿಕೆಗಳ ವರದಿಗಳನ್ನೇ ನೆಚ್ಚಿಕೊಂಡಿರೋದ್ರ ಬಗ್ಗೆನೂ ದಿ ನ್ಯೂಸ್ ಲಾಂಡ್ರಿಯಲ್ಲಿನ ಬರಹದಲ್ಲಿ ಕಲ್ಪನಾ ಶರ್ಮಾ ಹೇಳ್ತಾರೆ. ಇರಾನ್ ಮೇಲಿನ ದಾಳಿಯ ಮೊದಲ ದಿನವೇ ಟೆಹರಾನ್ನಲ್ಲಿ ಗುರಿ ಇಟ್ಟು ದಾಳಿ ನಡೆಸಿ ಆಯತುಲ್ಲಾ ಅಲಿ ಖಾಮಿನೈ ಮತ್ತು ಅವರ ಕುಟುಂಬದ ಸದಸ್ಯರನ್ನ ಮಾತ್ರವಲ್ಲದೆ ಹಲವಾರು ಉನ್ನತ ಮಿಲಿಟರಿ ನಾಯಕರನ್ನೂ ಕೂಡ ಕೊಲ್ಲಲಾಯಿತು. ನಂತರ ದಕ್ಷಿಣದ ಮಿನಾಬ್ ನಗರದ ಪ್ರಾಥಮಿಕ ಶಾಲೆಯ ಮೇಲೆ ನಡೆದ ವಿನಾಶಕಾರಿ ದಾಳಿಯಲ್ಲಿ ಅಂದಾಜು 175 ಜನ ಸಾವನ್ನಪ್ಪಿದ್ರು. ಅವರಲ್ಲಿ ಹೆಚ್ಚಿನವರು 7 ರಿಂದ 11 ವರ್ಷ ವಯಸ್ಸಿನ ಹುಡುಗಿಯರಾಗಿದ್ರು. ಅದು ಇರಾನ್ನ ಉನ್ನತ ನಾಯಕರ ಹತ್ಯೆಯ ವರದಿ ಜೊತೆಗೆ ಪ್ರಪಂಚದಾದ್ಯಂತ ಪತ್ರಿಕೆಗಳ ಮುಖಪುಟದಲ್ಲಿ ಇರಬೇಕಾದ ಸುದ್ದಿಯಾಗಿತ್ತು. ಆದರೆ ಅದು ಪ್ರಮುಖ ಜಾಗ ಪಡೆಯದೆ ಕೆಲವೆಡೆ ಮುಖಪುಟದ ಕೆಳಭಾಗದಲ್ಲಿ ಅಥವಾ ಕೆಲವೆಡೆ ಒಳಪುಟಗಳಲ್ಲಿ ಪ್ರಕಟ ಆಯಿತು. ಮಕ್ಕಳ ಈ ಹತ್ಯೆಯ ಕೆಲ ದಿನಗಳ ನಂತರ ನ್ಯೂಯಾರ್ಕ್ ಟೈಮ್ಸ್ ತನ್ನದೇ ಆದ ವಿಧಿವಿಜ್ಞಾನ ತನಿಖೆ ಮಾಡಿತು. ಶಾಲೆ ಯುಎಸ್ ಕ್ಷಿಪಣಿ ದಾಳಿಗೆ ತುತ್ತಾಗಿರೋದ್ರ ಬಗ್ಗೆ ಅದು ಹೇಳಿತು. ಇರಾನ್ನ IRGC ನೆಲೆಯನ್ನ ಗುರಿಯಾಗಿಸಿಕೊಂಡ ಹಲವಾರು ಕ್ಷಿಪಣಿ ದಾಳಿಗಳಲ್ಲಿ ಅದು ಒಂದಾಗಿತ್ತು. ಆದರೂ ನ್ಯೂಯಾರ್ಕ್ ಟೈಮ್ಸ್ ವರದಿ ಆ ದಾಳಿಯಲ್ಲಿ ಹತ್ಯೆಯಾದವರಲ್ಲಿ ಹೆಚ್ಚಿನವರು ಮಕ್ಕಳಾಗಿದ್ರು ಅಂತ ಒತ್ತಿ ಹೇಳಲಿಲ್ಲ. ಅಂದ್ರೆ ಅಮೆರಿಕದ ಮುಖ್ಯವಾಹಿನಿಯ ಮಾಧ್ಯಮಗಳಲ್ಲಿನ ಈ ಮಾಹಿತಿ ಯುಎಸ್ ಸರ್ಕಾರದ ನಿರೂಪಣೆಯ ವಿರುದ್ಧ ಹೋಗಲಿಲ್ಲ. ಯುದ್ಧ ವರದಿಗಳನ್ನ ಸತತವಾಗಿ ಗಮನಿಸೋರಿಗೆ ಸಾಮಾಜಿಕ ಮಾಧ್ಯಮ ಮತ್ತು ಬ್ರಿಟಿಷ್ ಪತ್ರಿಕಾ ವರದಿಗಳು ಮತ್ತು ಡ್ರಾಪ್ ಸೈಟ್ನಂತಹ ಸ್ವತಂತ್ರ ಡಿಜಿಟಲ್ ಸುದ್ದಿ ವೇದಿಕೆಗಳಲ್ಲಿನ ಕೆಲವು ವರದಿಗಳಲ್ಲಿ ಮಾತ್ರ ಆ ದೌರ್ಜನ್ಯದ ಸಂಪೂರ್ಣ ಚಿತ್ರ ಕಾಣುತ್ತೆ ಅಂತ ಶರ್ಮಾ ಬರೆದಿದ್ದಾರೆ. ಪಾಶ್ಚಿಮಾತ್ಯ ಮುಖ್ಯವಾಹಿನಿಯ ಮಾಧ್ಯಮಗಳು ಸ್ವತಂತ್ರವಾಗಿ ಪರಿಶೀಲಿಸಲು ಸಾಧ್ಯವಾಗದ ಯಾವುದನ್ನೂ ಪ್ರಕಟಿಸೋದಿಲ್ಲ ಅಂತ ಹೇಳ್ಕೊಳ್ಳುತ್ತೆ. ಆದರೆ ಇರಾನ್ ನಡೆಸಿದ ದಾಳಿಯಿಂದ ಉಂಟಾದ ಸಾವು ನೋವುಗಳ ಬಗ್ಗೆ ಇಸ್ರೇಲ್ ರಕ್ಷಣಾ ಸಚಿವಾಲಯ ನೀಡಿದ ಹೇಳಿಕೆಗಳನ್ನ ಅವು ಯಾವುದೇ ಪರಿಶೀಲನೆ ಇಲ್ಲದೆ ಪ್ರಕಟಿಸುತ್ತೆ. ಹಿಂದೆ ಇಸ್ರೇಲ್ ಗಾಜಾ ಮೇಲೆ ದಾಳಿ ನಡೆಸಿದಾಗಲೂ ಹೀಗೇನೆ ಆಗಿತ್ತು. ಹೆಚ್ಚಿನ ಪಾಶ್ಚಿಮಾತ್ಯ ಮಾಧ್ಯಮಗಳು ಇಸ್ರೇಲಿ ಅಧಿಕಾರಿಗಳ ಪ್ರಕಟಣೆಯನ್ನೇ ನಂಬಿ ಬರಿತಾ ಇದ್ವು. ಅದೇ ಹೊತ್ತಲ್ಲಿ ಗಾಜಾದಿಂದ ಬರ್ತಾ ಇದ್ದ ಮಾಹಿತಿಗಳನ್ನ ಮಕ್ಕಳು ಮತ್ತು ಮಹಿಳೆಯರ ಸಾವಿನ ಸಂಖ್ಯೆಯನ್ನ ಹಮಾಸ್ ಹೇಳಿರುವ ಪ್ರಕಾರ ಅಂತ ಪ್ರಕಟಿಸಲಾಗ್ತಿತ್ತು. ಅಂದ್ರೆ ಮಾಹಿತಿ ಯಾರ ಕಡೆಯಿಂದ ಬರುತ್ತೆ ಅನ್ನೋದರ ಮೇಲೆ ಅದರ ವಿಶ್ವಾಸಾರ್ಹತೆಯನ್ನ ಮಾಧ್ಯಮಗಳು ನಿರ್ಧರಿಸುತ್ತೆ. ಮಿನಾಬ್ ಶಾಲೆ ಮೇಲಿನ ದಾಳಿಗೆ ಸಂಬಂಧಿಸಿ ದಿ ಗಾರ್ಡಿಯನ್ ನಂತಹ ಪತ್ರಿಕೆ ದಾಳಿ ಭೀಕರತೆ ತೋರಿಸಬಲ್ಲ ವಿಡಿಯೋಗಳು ಮತ್ತು ಛಾಯಾಚಿತ್ರಗಳನ್ನ ಪ್ರಕಟಿಸಿತ್ತು. ಆದರೆ ಆ ಕೆಲಸ ಯುಎಸ್ನ ಇತರ ಮುಖ್ಯವಾಹಿನಿಯ ಮಾಧ್ಯಮಗಳಿಗೆ ಯಾಕೆ ಸಾಧ್ಯವಾಗಲಿಲ್ಲ? ಇರಾನ್ನಲ್ಲಿನ ಸಾವು ನೋವುಗಳ ಬಗ್ಗೆ ತನಿಖೆ ಮಾಡದೇ ಇರೋದಕ್ಕೆ ಇರಾನ್ನಲ್ಲಿ ಇಂಟರ್ನೆಟ್ ನಿಷೇಧ ಕಾರಣ ಅಲ್ಲ. ಬದಲಿಗೆ ಯುದ್ಧದ ಪ್ರದರ್ಶನವನ್ನ ಮಾನವ ದುರಂತಕ್ಕಿಂತ ಹೆಚ್ಚು ಮುಖ್ಯ ಅಂತ ನೋಡಲಾಗ್ತಿದೆ. ಯುದ್ಧವನ್ನ ವೈಭವೀಕರಿಸೋದಕ್ಕೆ ಹೆಚ್ಚು ಗಮನ ಕೊಡಲಾಗುತ್ತೆ. ಸಾಮಾನ್ಯವಾಗಿ ಒಂದು ಛಾಯಾಚಿತ್ರ ಅಥವಾ ಯುದ್ಧದ ಮಾನವ ವೆಚ್ಚದ ಬಗ್ಗೆ ವಿವರವಾದ ವರದಿ ಯುದ್ಧದ ದಿಕ್ಕನ್ನೇ ಬದಲಿಸ್ತಾ ಇದ್ದ ದಿನಗಳಿದ್ವು. ಯುದ್ಧದ ಹೊತ್ತಲ್ಲಿ ನಿಜವಾಗಿಯೂ ಬೆಲೆ ತೆರಬೇಕಾದವರು ಯುದ್ಧದೊಂದಿಗೆ ಸಂಬಂಧವೇ ಇಲ್ಲದ ಅಮಾಯಕ ಸಾಮಾನ್ಯ ಜನ ಅನ್ನೋ ವಾಸ್ತವವನ್ನ ಅಂತಹ ವರದಿಗಳು ಹೇಳ್ತಿದ್ವು. ಆದರೆ ಇಂದು ಯುದ್ಧ ಮತ್ತು ಸಂಘರ್ಷವನ್ನ ವಿಡಿಯೋ ವಾರ್ ಗೇಮ್ ಅನ್ನುವಂತೆ ವರದಿ ಮಾಡಲಾಗ್ತಿದೆ. ಭಾರತ ಸೇರಿದಂತೆ ಬಹುತೇಕ ಮಾಧ್ಯಮಗಳಲ್ಲಿ ಇದು ಸಾಮಾನ್ಯವಾಗಿದೆ. ಕ್ಷಿಪಣಿಗಳಂತೆ ಬಳಸಲಾದ ಶಸ್ತ್ರಾಸ್ತ್ರಗಳ ಬಗ್ಗೆ, ನಿರ್ದಿಷ್ಟ ಗುರಿಗಳ ಮೇಲೆ ಯಶಸ್ವಿ ನಿಖರ ದಾಳಿಗಳು ಮತ್ತು ಹಾನಿಯ ಬಗ್ಗೆ ವರದಿಗಳಿವೆ. ಇಸ್ರೇಲ್ನ ಮೊಸಾದ್ ಮತ್ತು CIA ಹೇಗೆ ಇರಾನಿನ ಉನ್ನತ ನಾಯಕರು ಆ ದಿನ ಒಂದು ಕಡೆ ಸೇರ್ತಾರೆ ಅನ್ನೋದನ್ನ ಖಚಿತಪಡಿಸಿಕೊಂಡ್ವು ಅನ್ನೋ ವರದಿ ವಿವರವಾಗಿ ಸಿಗತ್ತೆ. ಈಗ ಹೆಚ್ಚಿನ ವರದಿಗಳು ತೈಲ ಸರಬರಾಜು, ಷೇರು ಮಾರುಕಟ್ಟೆಗಳು, ವಿವಿಧ ದೇಶಗಳ ಆರ್ಥಿಕತೆಗಳ ಮೇಲಿನ ಪರಿಣಾಮಗಳ ಬಗ್ಗೆ ಇವೆ. ಆದರೆ ನಿಜವಾಗಿಯೂ ಕಾಣೆಯಾಗಿರೋದು ಜನಸಾಮಾನ್ಯರ ಸ್ಥಿತಿಯ ಚಿತ್ರಗಳು. ಟೆಹರಾನ್ನಲ್ಲಿ ತೈಲ ಸಂಗ್ರಹಾಗಾರಗಳ ಮೇಲೆ ಇಸ್ರೇಲ್ ದಾಳಿ ನಡೆಸಿತು. ಇದರ ಪರಿಣಾಮವಾಗಿ ನಗರದಾದ್ಯಂತ ಕಾಣ್ತಾ ಇದ್ದ ಬೃಹತ್ ಬೆಂಕಿ ಮಾತ್ರವಲ್ಲ, ಅದನ್ನ ಆವರಿಸಿದ್ದ ಕಪ್ಪು ವಿಷಕಾರಿ ಹೊಗೆ ಬಗ್ಗೆನೂ ಗಮನಿಸಬೇಕು. ಅಂದಾಜು 10 ಮಿಲಿಯನ್ ಜನಸಂಖ್ಯೆಯ ನಗರದ ಮೇಲೆ ಬಿದ್ದ ಆಮ್ಲಮಳೆ ಬಗ್ಗೆನೂ ಕಳವಳ ವ್ಯಕ್ತವಾಗಬೇಕು. ಟೆಹರಾನ್ ಮತ್ತು ಸುತ್ತಮುತ್ತಲಿನ ಗಾಳಿ, ನೀರು ಮತ್ತು ಮಣ್ಣಿನ ಮೇಲೆ ಈ ಹೊಡೆತದ ದೀರ್ಘಕಾಲೀನ ಪರಿಣಾಮ ಮತ್ತು ಅದು ಜನರ ಆರೋಗ್ಯದಲ್ಲಿ, ವಿಶೇಷವಾಗಿ ದುರ್ಬಲರ ಮೇಲೆ ಹೇಗಾಗಬಹುದು ಅನ್ನೋದರ ಬಗ್ಗೆ ಇನ್ನೂ ಪತ್ರಿಕೆಗಳು ಬರೀಲಿಲ್ಲ ಅಂತ ಶರ್ಮಾ ಹೇಳ್ತಾರೆ. ಆದರೆ ಅಲ್ ಜಜೀರಾದಂತಹ ನೆಟ್ವರ್ಕ್ನ ವರದಿಗಳನ್ನ ನೋಡಿದಾಗ ವ್ಯತ್ಯಾಸ ಗಮನಕ್ಕೆ ಬರುತ್ತೆ. ಗಮನಿಸಬೇಕಾದ ಅಂಶ ಅಂದ್ರೆ ಭಾರತೀಯ ಮಾಧ್ಯಮ ಇಂದು ಪಾಶ್ಚಿಮಾತ್ಯ ಮಾಧ್ಯಮಗಳ ವರದಿಗಳ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿವೆ. ಕಳೆದ 13 ದಿನಗಳಲ್ಲಿ ಯಾವುದೇ ಪತ್ರಿಕೆಯಲ್ಲಿನ ಯುದ್ಧದ ಕುರಿತಾದ ಎಲ್ಲ ವರದಿಗಳು ಪಾಶ್ಚಿಮಾತ್ಯ ಸುದ್ದಿ ಸಂಸ್ಥೆಗಳು ಅಥವಾ ನ್ಯೂಯಾರ್ಕ್ ಟೈಮ್ಸ್ ನಂತಹ ಪತ್ರಿಕೆಗಳ ವರದಿಗಳನ್ನ ನೆಚ್ಚಿದವೇ ಆಗಿವೆ. ವಾಸ್ತವವಾಗಿ ಇರಾನ್ನಲ್ಲಿ ವರದಿಗಾರರನ್ನ ಹೊಂದಿರುವ ಅಲ್ ಜಜೀರಾದ ಹೆಚ್ಚಿನ ಸುದ್ದಿಗಳನ್ನ ಭಾರತೀಯ ಮಾಧ್ಯಮಗಳು ಬಳಸದೇ ಇರೋದು ಆಶ್ಚರ್ಯಕರವಾಗಿದೆ ಅಂತ ಕಲ್ಪನಾ ಶರ್ಮಾ ಹೇಳ್ತಾರೆ.
ಹೇಳಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.